ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ, ನೀ ಜೀವ ಭಾವ ನೀನೆ ದೇವ. ನಮಸ್ಕಾರ. ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಜನತಾ ಕನ್ನಡ ವಾಹಿನಿಯ ವೀಕ್ಷಕರಿಗೆಲ್ಲ ಮೈತ್ರಿ ಕ್ರಿಯೇಷನ್ಸ್ ರವರು ಅರ್ಪಿಸುವ ದಿವ್ಯಾಶೀರ್ವಾದ ಎಂಬ ಕ್ರೈಸ್ತ ಭಕ್ತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ, ಸಮುದಾಯದಲ್ಲಿ ಯಾವ ರೀತಿಯ ಮೌಲ್ಯಗಳನ್ನು ಹೊಂದಿಕೊಂಡಿರಬೇಕು ಎಂಬ ವಿಷಯವಾಗಿ ಕಲಿಯುತ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈ ದಿನ ವಿಶೇಷವಾಗಿ ಸತ್ಯವೇದದಲ್ಲಿ ವಿಮೋಚನೆ ಕಂಡ 20ನೇ ಅಧ್ಯಾಯ 15ನೇ ವಚನದಲ್ಲಿ ಬರೆದಿರುವ ಪ್ರಕಾರ ಕದಿಯಬಾರದು ಎಂಬ ಆಜ್ಞೆಯನ್ನು ಕಲಿಯುವವರಾಗಿದ್ದೇವೆ. ಈ ದಿನ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಮ್ಮ ತಂದೆಯಾದ ದೇವರಿಗೆ ಸ್ತುತಿಗಾನವನ್ನು ಸಲ್ಲಿಸೋಣ. ಈ ದಿನ ವಿಶೇಷವಾಗಿ ನ್ಯೂ ಲೈಫ್ ಫೆಲೋಶಿಪ್ ಸಭೆಯ ಯುವಕರು ನಮ್ಮ ಸಂಗಡ ಇದ್ದಾರೆ. ಅವರು ನಮ್ಮನ್ನು ಮಧುರವಾದ ಗೀತೆಯೊಂದಿಗೆ ದೇವರನ್ನು ಆರಾಧಿಸಲು ನಡೆಸಿಕೊಡುತ್ತಾರೆ. ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಮತಿಹೀನನಾಗಿ ನಿನ್ಮರೆತು ದೇವ ದೂರಕ್ಕೆ ಹೋಗಾದ ಹಾಗೆ, ಮತಿಹೀನನಾಗಿ ನಿನ್ಮರೆತು ದೇವ ದೂರಕ್ಕೆ ಹೋಗಾದ ಹಾಗೆ, ನಿನ್ನ ಆತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀ ನೀಡಯ್ಯ. ನಿನ್ನ
ನಾವು ಇದುವರೆಗೂ ಮಧುರವಾದ ಗೀತೆಯೊಂದಿಗೆ ದೇವರನ್ನು ಸ್ತುತಿಸಿದ್ದೇವೆ. ಈಗ ನಮ್ಮ ನ್ಯೂ ಲೈಫ್ ಫೆಲೋಶಿಪ್ ಸಭೆಯ ಕಣ್ಣೂರು ಪ್ರಾಂತದ ಸಭಾಪಾಲಕರು ಚಿಂತನ ಮಂಥನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಅವರಿಗೆ ನಮ್ಮ ಮೈತ್ರಿ ಕ್ರಿಯೇಷನ್ಸ್ ಪರವಾಗಿ ಆತ್ಮೀಯ ಸ್ವಾಗತ. ನಮಸ್ಕಾರಗಳು. ಇವತ್ತಿನ ಕ್ರೈಸ್ತ ಚಿಂತನ ಮಂಥನ ಭಕ್ತಿ ಕಾರ್ಯಕ್ರಮಕ್ಕೆ ನ್ಯೂ ಲೈಫ್ ಸಭೆಯ ಎಲ್ಲ ಯುವಕರುಗಳಿಗೂ ನನ್ನ ಆತ್ಮಿಕವಾದ ಸ್ವಾಗತಗಳನ್ನು ಕೋರುತ್ತೇನೆ. ಕಳೆದ ವಾರವೆಲ್ಲ ನಾವು ದಶಾಜ್ಞೆಗಳ ಬಗ್ಗೆ ನೋಡಿಕೊಂಡು ಒಬ್ಬ ವ್ಯಕ್ತಿ ಸಮಾಜದಲ್ಲಿ, ಕುಟುಂಬದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ಯಾವ ಯಾವ ಮೌಲ್ಯಗಳನ್ನು ಉಳ್ಳವನಾಗಿ ಜೀವಿಸಬೇಕೆಂಬುದಾಗಿ ಅನೇಕ ವಿಷಯಗಳನ್ನು ನೋಡಿಕೊಂಡು ಅದೇ ಒಂದು ಭಾಗದಿಂದ ಇವತ್ತು ಸಹ ನಾವು ಕೆಲವೊಂದು ವಿಷಯಗಳನ್ನು ಧ್ಯಾನ ಮಾಡೋಣ. ಅದರಲ್ಲಿ ನಮಗೆ ಕೊಡಲ್ಪಟ್ಟಂತಹ ಆಜ್ಞೆ 7ನೇ ಆಜ್ಞೆ ಕದಿಯಬಾರದು ಎಂಬುದಾಗಿ, ಅದರ ಬಗ್ಗೆ ನಾವು ಇವತ್ತು ಧ್ಯಾನ ಮಾಡೋಣ. ಅದಕ್ಕಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 15ರಿಂದ 17 ವಚನಗಳನ್ನು ಯಾರಾದರೂ ದಯಮಾಡಿ ಓದಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ವಿಮೋಚನ ಕಾಂಡ 20ನೇ ಅಧ್ಯಾಯ 15ನೇ ವಚನ. ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಹೆತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ನಾವು ಓದಿರುವಂತಹ ವಾಕ್ಯವನ್ನು ಅದನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೀವಿ. 7ನೇ ಆಜ್ಞೆ ಕದಿಯಬಾರದು ಎಂಬುದಾಗಿ. ಸಮಾಜದಲ್ಲಿ ಈ ಒಂದು ಪಾಪ ಸಹ ತುಂಬ ದೊಡ್ಡ ಪಿಡುಗಾಗಿ ಮಾರ್ಪಡ್ತಾ ಇದೆ. ಕಾರಣ ಏಕೆಂದರೆ ವಿಶೇಷವಾದ ರೀತಿಯಲ್ಲಿ ಪಟ್ಟಣಗಳಲ್ಲಿ ಹೆಚ್ಚಾಗಿ ಕಳವು ನಾವು ನೋಡ್ತೇವೆ. ಉದಾಹರಣೆಗೆ ಬಾಂಬೆ ಪಟ್ಟಣವಾಗಿರಬಹುದು, ಬ್ಯಾಂಗ್ಳೂರು ಪಟ್ಟಣವಾಗಿರಬಹುದು, ಈವನ್ ಕಲ್ಕತ್ತಾ ಆಗಿರ್ಬೋದು. ಹೀಗೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಸಹ ಎಲ್ಲ ಕಡೆಗಳಲ್ಲಿ ಈ ಕಳ್ಳತನ ಪ್ರಾರಂಭವಾಗಿದೆ. ಫಸ್ಟೇ ಅವ್ರಿಗೆ ಕಳ್ತನ ಮಾಡೋರಿಗೆಲ್ಲ ಕಳ್ತನ ಮಾಡ್ಬೇಕಂತ ಯಾಕೆ ಅನ್ಸುತ್ತೆ? ಅವ್ರಿಗದು ತಪ್ಪು ಅಂತ ಅನ್ಸಲ್ವಾ? ಅವ್ರು ಕಳ್ತನ ಮಾಡ್ತಾರಲ್ವಾ, ಅವ್ರಿಗೆ ಕಳ್ತನ ಮಾಡ್ಬೇಕಂತ ಯಾಕೆ ಅನ್ಸುತ್ತೆ? ಅವ್ರ ವಸ್ತುಗಳನ್ನ ಬೇರೆಯವ್ರು ತಗೊಂಡ್ರೆ ಅವ್ರಿಗೆ ಬೇಜಾರಾಗುತ್ತೆ. ಹಾಗೆ ಬೇರೆ ವಸ್ತುಗಳನ್ನ ಅವ್ರು ತಗೊಳ್ಳುವಾಗ ಅವ್ರಿಗೂ ನೋವಾಗುತ್ತೆ, ಬೇಜಾರಾಗುತ್ತೆ ಅಂತ ಯಾಕೆ ಅವ್ರಿಗೆ ಅನ್ಸಲ್ಲ? ಅದನ್ನೆಲ್ಲ ಯಾಕೆ ಅವರು ಯೋಚನೆ ಮಾಡಲ್ಲ? ಕೇಳಿರುವಂಥ ಪ್ರಶ್ನೆ ತುಂಬ ಉತ್ತಮವಾದಂಥ ಪ್ರಶ್ನೆ ನೀವು ಕೇಳಿರುವಂಥದ್ದು. ಸಾಮಾನ್ಯವಾಗಿ ಇಂತಹ ಕಾರ್ಯಗಳು ಸಮಾಜದಲ್ಲಿ ನಡೀತಾ ಇದೆ. ನಿಮ್ಮ ಪ್ರಶ್ನೆ 2 ಅಂಶಗಳನ್ನು ಒಳಗೊಂಡಿದೆ. ಒಂದು, ಇತರ ವಸ್ತುಗಳನ್ನು ಕದ್ದುಕೊಳ್ಳುವಾಗ ಇತರರಿಗೆ ನೋವು ಉಂಟಾಗ್ತದೆ ಎಂಬುದಾಗಿ ನೀವು ಹೇಳಿದ್ರಿ. ಖಂಡಿತವಾಗ್ಲೂ ಹೌದು. ಅವರು ಕದ್ದುಕೊಳ್ಳುವಾಗ ಅವರೇನೋ ತಮಗೆ ಖುಷಿ ಆಗಲಿ ಅಥವಾ ಇತರರಿಗೆ ನೋವಾಗಲಿ ಎಂಬುದಕ್ಕೆ ಕದಿಯೋದಿಲ್ಲ. ಮೊಟ್ಟ ಮೊದಲನೇದಾಗಿ ಅವರು ಯಾಕೆ ಕದೀತಾರಂತ ಹೇಳುವಾಗ ಅವರ ಜೀವಿತದಲ್ಲಿ ಒಂದು ಏನೋ ಸಮಸ್ಯೆ ಇರ್ತದೆ, ಅಥವಾ ಯಾವುದೋ ಒಂದು ಕಾರಣ ಇರ್ತದೆ, ಅಥವಾ ಬಡತನ ಇರ್ತದೆ. ಆದ್ದರಿಂದ ಅವರು ಕದಲಿಕ್ಕೆ ಪ್ರೇರಣೆ ಉಳ್ಳವರಾಗ್ತಾರೆ. ಇನ್ನು ಎರಡನೇದಾಗಿ ಇನ್ನು ಕೆಲವರು ಅದನ್ನು ಕೆಲಸವಾಗಿ ಮಾಡಿಕೊಂಡು ಶ್ರೀಮಂತರನ್ನ ಲೂಟಿ ಮಾಡಿ ದೇಶದಲ್ಲಿ ಮುಂದೆ ಬರಬೇಕು, ಸಂಪಾದನೆ ಮಾಡಬೇಕೆಂಬುದಾಗಿ ಹೇಳಿಕೊಂಡು ಕಳ್ತನ ಮಾಡ್ತಾರೆ. ಆದ್ದರಿಂದ ಅದಕ್ಕೆ ಉತ್ತರ ಹೀಗೆ ಹೇಳ್ತೀನಿ. ಯಾಕೆ ಕಳ್ತನ ಮಾಡ್ತಾರೆ ಅಂದರೆ ಅದಕ್ಕೆ 2 ಕಾರಣಗಳು. ಒಂದು, ಬಡತನ. ಅವರು ಲೋಕವನ್ನು ನೋಡುವಾಗ ಅಥವಾ ಇತರರನ್ನು ನೋಡುವಾಗ ಅವರ ಜೀವಿತದಲ್ಲಿ ಇಲ್ಲದೇ ಇರುವುದನ್ನು, ಉದಾಹರಣೆಗೆ ಮೊಬೈಲ್ ಇಟ್ಕೊಳ್ಳಿ, ನಿಮ್ಮ ಹತ್ರ ಒಳ್ಳೆ ಮೊಬೈಲ್ ಇದೆ, ಆ ಬಡ ವ್ಯಕ್ತಿ ಹತ್ರ ಮೊಬೈಲ್ ಇಲ್ಲ. ಅದನ್ನು ನೋಡುವಾಗ ಅವನಿಗೆ ಆಕರ್ಷಣೆ ಆಗ್ತದೆ. ಓ, ನನಗೂ ಅಂಥ ಫೋನ್ ಇರಬೇಕು, ನಾನು ಅದನ್ನು ಅನುಭವಿಸಬೇಕು ಎಂಬುದಾಗಿ ಆತನಿಗೆ ಆಸೆ ಉಂಟಾಗ್ತದೆ. ಆದುದರಿಂದ ಆತನಿಗೆ ಹಣ ಕೊಟ್ಟು ಪಡ್ಕೊಳ್ಳಲಿಕ್ಕೆ ಆತನ ಹತ್ರ ಹಣ ಇರೋದಿಲ್ಲ. ಸರಳವಾದ ಮಾರ್ಗ, ಅವರಿಗೆ ಅದು ತಪ್ಪು ಎಂಬುದಾಗಿ ತೋಚೋದಿಲ್ಲ. ಸರಳವಾದ ಮಾರ್ಗ ಏನು ಮಾಡ್ತಾರೆ? ಬಂದು ಆ ಫೋನನ್ನು ಕದ್ದುಕೊಂಡು ಹೋಗ್ತಾರೆ. ಇನ್ನು ಕೆಲವರ ಜೀವಿತದಲ್ಲಿ ಹಣ ಇರಲ್ಲ, ಮನೆ ಇರಲ್ಲ, ಕಾರ್ ಇರಲ್ಲ. ಅವರ ಜೀವಿತದಲ್ಲಿ ಅವೆಲ್ಲವನ್ನು ಪಡೆದುಕೊಳ್ಳಬೇಕೆಂಬಂಥ ಒಂದು ಮನೋಭಾವವುಳ್ಳವರಾಗಿ ಏನು ಮಾಡ್ತಾರೆ? ಇತರರ ಹಣವನ್ನಾಗಲಿ ಆಸ್ತಿಯನ್ನಾಗಲಿ ಕದಲಿಕ್ಕೆ ಮುಂದಾಗ್ತಾರೆ. ಅದು ಇತರರಿಗೆ ನೋವಾಗ್ತದೆ ಎಂಬುದಾಗಿ ಅವರು ಯೋಚನೆ ಮಾಡಲ್ಲ. ಬದಲಾಗಿ ಅವರ ಜೀವಿತದಲ್ಲಿ ಹಲವಾರು ನೋವುಗಳಿರ್ತವೆ. ಆ ನೋವುಗಳನ್ನು ಸಂತೋಷವಾಗಿ ಮಾರ್ಪಡಿಸ್ಕೋಬೇಕೆಂಬುದಾಗಿ ಯೋಚಿಸಿ ಅದನ್ನು ಅಥವಾ ಅವರು ಆ ರೀತಿಯಾದ ಕಳ್ಳತನಕ್ಕೆ ಜನರು ಮುಂದಾಗ್ತಾರೆ.
ನಾನು ಹೇಳುವಂಥ ಉತ್ತರ ನಿಮಗೆ ಸಂತೋಷ ಉಂಟು ಮಾಡಿರೋದೆಂಬುದಾಗಿ ನಾನು ನೆನೆಸ್ತೇನೆ. ಪಾಸ್ಟ್ರೆ ಅಂದರೆ ನೀವು ಹೇಳೋದು ಅವ್ರ ಸ್ವಾರ್ಥಕ್ಕೋಸ್ಕರ ಕಳ್ತನ ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಹೌದು. ಒಂದು ನಿಮಿಷ, ನೀವು ಹೇಳಿದ್ರಿ ಬಡವ್ರು ಮಾತ್ರ ಕಳ್ತನ ಮಾಡ್ತಾರೆ ಅಂತ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಬಡವ್ರು ಮಾತ್ರ ಅಲ್ಲದೆ ಶ್ರೀಮಂತರು ಸಹ ಕಳ್ತನ ಮಾಡೋರಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಒಂದು ಹಾಲಿವುಡ್ ಫೇಮಸ್ ಆ್ಯಕ್ಟರ್ಸ್ ಇದ್ದಾರೆ, ಅವರು ಸಹ ಒಂದು ಶಾಪಿಂಗ್ ಮಾಲ್ಗೆ ಹೋದರೆ ಅವ್ರು ಕಳ್ತನ ಮಾಡದೇ ಇದ್ದರೆ ಅವ್ರಿಗೆ ಶಾಪಿಂಗ್ ಕಂಪ್ಲೀಟ್ ಮಾಡ್ದಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನೇ ಇರಲ್ಲ. ಸೊ ಇದಕ್ಕೇನು ಹೇಳ್ತೀರಾ? ಈ ವಿಚಾರ ಬಂದು ನಾನು ಪೇಪರು ಮತ್ತು ಟಿ ವಿ ನ್ಯೂಸಲ್ಲಿ ಬಂದಿರೋ ವಿಚಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೀವು ಕೇಳಿರುವಂಥ ಪ್ರಶ್ನೆ ಸಹ ತುಂಬ ಉತ್ತಮವಾದಂಥ ಪ್ರಶ್ನೆ. ಏನಂದರೆ, ನಾನು ಮೊದಲು ಹೇಳಿದ ಹಾಗೆ ಬಡವರು ಅವರ ಒಂದು ಅಗತ್ಯತೆಗೋಸ್ಕರ ಕಳ್ತನ ಮಾಡ್ತಾರೆ. ಆದರೆ ನೀವು ಕೇಳಿರುವಂಥದ್ದು ಅದಕ್ಕೆ ಉತ್ತರ ಏನಂತ ಹೇಳೋದಾದರೆ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದು ದುರಾಸೆ ಎಂಬುದಾಗಿ ನಾನು ಹೇಳ್ಬೋದು. ಎಲ್ಲವೂ ಇದ್ದರೂ ಸಹ ನನಗೆ ಇನ್ನೂ ಬೇಕು ಅನ್ನುವಂಥ ಒಂದು ಮನೋಭಾವ. ಇನ್ನೊಂದು ರೀತಿ ಹೇಳಬೇಕಾದ್ರೆ ಒಂದು ಕೆಟ್ಟ ಗುಣ ಅವರಲ್ಲಿ ಆ ರೀತಿ ಅಡಕವಾಗಿದೆ. ಅಂದರೆ ಈ ಕೆಟ್ಟ ಗುಣವನ್ನು ಅವರು ರೂಢಿಯಾಗಿ ಮಾಡಿಕೊಂಡಿರುವಂತಹ ಒಂದು ಗುಣವಾಗಿರಬಹುದು, ಅಥವಾ ಇತರರ ಜೊತೆಗೆ ಸೇರಿರುವಂತಹ ಒಂದು ಗುಣವಾಗಿರಬಹುದು, ಅಥವಾ ಅದು ಹುಟ್ಟು ಗುಣ ಸಹ ಆಗಿರಬಹುದು. ಇದನ್ನು ಮಾಡಲಿಕ್ಕೆ ಸೈತಾನ ಅಥವಾ ಕೆಟ್ಟ ಆತ್ಮ ಅವ್ರನ್ನೇನು ಮಾಡ್ತದೆ, ಪ್ರೇರೇಪಣೆ ಮಾಡ್ತದೆ. ನೋಡಿ, ಕಳ್ತನ ನಾನು ಆವಾಗಲೇ ಹೇಳಿದ ಹಾಗೆ ಕೆಲವರು ಸಂಪಾದನೆಗೋಸ್ಕರ, ಕೆಲವರು ತಮ್ಮ ಆಸೆಗೋಸ್ಕರ, ಅಥವಾ ಕೆಲವರು ಅವರ ಅಗತ್ಯತೆ ಇರೋದರಿಂದ ಆ ರೀತಿ ಮಾಡ್ತಾರೆ ಎಂಬುದನ್ನು. ಆದರೆ ಹೇಗೆ ಮಾಡಿದರೂ ಅದು ಕಳ್ಳತನ ಕೆಟ್ಟ ಕಾರ್ಯ ಆಗಿ ಪರಿಣಮಿಸ್ತದೆ. ಯಾಕೆಂದರೆ ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಗಾದೆ ಮಾತು ಗೊತ್ತಿದೆ, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ. ಚಿಕ್ಕದಾದರೂ ಸರಿ, ದೊಡ್ಡದಾದರೂ ಸರಿ, ಅಥವಾ ಅಗತ್ಯತೆಗಳಿಗೋಸ್ಕರ ಕದ್ದಿರಬಹುದು, ಅಥವಾ ಅದು ಅವರ ಗುಣ ಆಗಿರಬಹುದು, ಅಥವಾ ದುರಾಸೆ ಆಗಿರಬಹುದು. ಯಾವುದೇ ರೀತಿ ಕಳ್ಳತನ ಮಾಡಿದರೂ ಅದು ದೇವರ ವಾಕ್ಯದ ಅನುಗುಣವಾಗಿ ಅಥವಾ ಸಮಾಜದ ಮೌಲ್ಯಗಳನ್ನು ನಾವು ವಿಮರ್ಶಿಸಿ ನೋಡುವಾಗ ಅದು ಸಹ ಕಳ್ಳತನವಾಗಿ ಪರಿಣಮಿಸ್ತದೆ. ನಾನು ಆವಾಗಲೇ ನಿಮಗೆ ಒಂದು ಕಥೆಯ ಬಗ್ಗೆ ನೆನಪು ಮಾಡಿದ್ದೆ. ನೋಡಿ, ಒಬ್ಬ ವ್ಯಕ್ತಿ ಅಗತ್ಯತೆಯಲ್ಲಿರುವಾಗ ಯಾವ ರೀತಿ ಕಳ್ಳತನ ಮಾಡ್ತಾನೆ ಎಂಬುದ ಒಂದು ಕಥೆ ಹೇಳಲಿಕ್ಕೆ ಬಯಸ್ತೇನೆ. ಒಂದಾನೊಂದು ಊರಿನಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬನೇ ಮಗ ಇರ್ತಾನೆ, ತಾಯಿ ಇರಲ್ಲ. ತಂದೆ ಮಗನನ್ನು ತುಂಬ ಪ್ರೀತಿ ಮಾಡ್ತಾನೆ. ಆ ಮಗು ತಂದೆ ಜೊತೆಗೆ ಎಲ್ಲೇ ಹೋದರೂ ತಂದೆ ಜೊತೆಗೆ ಹೋಗ್ತಾ ಇರ್ತದೆ. ಹಾಗೆ ಒಂದು ಸಾರಿ ಸಂತೆಗೆ ಹೋಗುವಾಗ ತಂದೆ ತನ್ನ ಮಗನನ್ನು ಭುಜದ ಮೇಲೆ ಕುಂದಿರಿಸ್ಕೊಂಡು ಸಂತೆಯಲ್ಲಿ ಹೋಗುವಂಥ ಸಮಯದಲ್ಲಿ ಎದುರುಗಡೆ ಒಬ್ಬ ಅಜ್ಜಿ ಹಣ್ಣನ್ನು ಮಾರಾಟ ಮಾಡ್ಕೊಂಡು ಬರ್ತಾರೆ. ಮಾಡ್ಕೊಂಡು ಬರುವಾಗ ಸಹಜವಾಗಿ ಮಗುಗೆ ಹಣ್ಣನ್ನು ನೋಡುವಾಗ ತಿನ್ಬೇಕನ್ನುವಂಥ ಆಸಕ್ತಿ ಅಥವಾ ಹಸುವೆ. ಅವಾಗೇನು ಮಾಡ್ತಾರೆ, ಆ ಮಗು ಒಂದು ಹಣ್ಣನ್ನು ನಿಧಾನವಾಗಿ ತೆಗೆದುಕೊಂಡು ಬಚ್ಚಿಟ್ಕೊಂಡು ಮನೆಗೆ ಹೋಗಿ ತಿನ್ನೋಣ ಎಂಬುದಾಗಿ ತೆಗೆದುಕೊಂಡು ಹೋಗ್ತಾರೆ. ಹೋದಂಥ ಸಮಯದಲ್ಲಿ ಮನೆಗೆ ಹೋದ್ಮೇಲೆ ತಂದೆಗೆ ಹೇಳ್ತಾರೆ ಮಗು, ಅಪ್ಪ ನಾನೊಂದು ಹಣ್ಣನ್ನು ಕದ್ದಿದ್ದೇನೆ. ತಂದೆ ಸಹ ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಿಲ್ಲ. ಯಾಕೆ ಗೊತ್ತಾ, ಮಗುಗೆ ಹಸುವಾಗಿರಬಹುದು, ಅಥವಾ ನನ್ನ ಕೈಯಿಂದ ಅದನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಆದುದರಿಂದ ಮಗು ಕದ್ದಿರ್ಬೋದು ಎಂಬುದಾಗಿ ಉತ್ತೇಜನ ಮಾಡಲ್ಲ ಅಥವಾ ಬುದ್ಧಿನೂ ಹೇಳಲ್ಲ. ಹಾಗಿರುವಂಥ ಪರಿಸ್ಥಿತಿಯಲ್ಲಿ ಮಗ ಅದನ್ನೇನು ಮಾಡ್ತಾನೆ, ದುರುಪಯೋಗ ಪಡಿಸ್ಕೊಂಡು ಆತನ ಮಗು ಬೆಳೀತಾ ಬಂದ ಹಾಗೆ ಆ್ಯಪಲ್ ಕದೀತಾನೆ, ಮತ್ತೆ ಮುಂದೆ ದೊಡ್ಡವನಾಗಿ ವಾಚ್ಗಳನ್ನು ಅಥವಾ ಗಡಿಯಾರಗಳನ್ನು ಕೈಗಳಿಗೆ ಕದ್ಕೊಳ್ತಾನೆ, ಹೆಣ್ಮಕ್ಳ ಸರಗಳನ್ನು ಕದೀತಾನೆ. ಹೀಗೆ ಅನೇಕ ಕಳ್ಳತನದಲ್ಲಿ ಆತನೇನು ಮಾಡ್ತಾನೆ, ಬೆಳೆದು ಬರ್ತಾನೆ. ಹಾಗೆ ಒಡವೆಯ ಅಂಗಡಿಗಳನ್ನು ನುಗ್ಗಿ ಲೂಟಿ ಮಾಡಿ ಕಳ್ಳತನ ಮಾಡ್ತಾನೆ. ಒಂದು ಸಾರಿ ಬ್ಯಾಂಕನ್ನು ಕದಿಯಕ್ಕೆ ಹೋದಾಗ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ತಾನೆ. ಆತನನ್ನು ತೆಗೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದಾಗ ನ್ಯಾಯಾಧೀಶರು ಅವನಿಗೆ ಶಿಕ್ಷೆ ಕೊಡ್ತಾರೆ. ಕೆಲವು ವರ್ಷಗಳು ನೀನು ಜೈಲಲ್ಲಿ ಇರಬೇಕೆಂಬುದಾಗಿ ಶಿಕ್ಷೆಯನ್ನು ಕೊಟ್ಟು ಆತನನ್ನು ಕಳಿಸ್ತಾರೆ. ಜೈಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಹುಡುಗನಿಗೆ ತಂದೆಗೆ ಭೇಟಿ ಆಗಬೇಕೆನ್ನುವಂಥ ಒಂದು ಆಸೆ. ಸೊ ಪೊಲೀಸರು ಏನು ಮಾಡ್ತಾರೆ, ಅವನ ತಂದೆಯನ್ನು ಕರೆಸ್ತಾರೆ, ಹುಡುಗನನ್ನು ಜೈಲಿಗೆ ಹಾಕ್ತಾರೆ. ತಂದೆ ಬಂದು ಮಗನ ಹತ್ರ ಕಣ್ಣೀರು ಹಾಕಿ ಅಳ್ತಾನೆ. ಯಾಕೆ ಮಗ ಇಂಥ ಕೆಲಸ ಮಾಡಿದೆ, ನೀನು ಹೋಗ್ಬಿಟ್ಟಲ್ಲ ಜೈಲಿಗೆ, ನನ್ನ ಜೊತೆಗೆ ಯಾರೂ ಇಲ್ಲ, ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಯಾಕಂದರೆ ಈ ವ್ಯಕ್ತಿಗೆ ವಯಸ್ಸಾಗಿರ್ತದೆ, ಮಗ ದೊಡ್ಡವನಾದಮೇಲೆ ತಂದೆಗೆ ವಯಸ್ಸಾಗ್ತದೆ ಸಾಧಾರಣವಾಗಿ. ಹಾಗೆ ಹೇಳುವಾಗ ಮಗ ತಂದೆಯನ್ನು, ಅಪ್ಪ ನಿನಗೇನೋ ಹೇಳಬೇಕು, ಸ್ವಲ್ಪ ಹತ್ತಿರ ಬಾ ಎಂಬುದಾಗಿ ಕರೀತಾನೆ.
ತಂದೆ ಸ್ವಲ್ಪ ಹತ್ತಿರ ಬಂದು ಏನು ಮಗ ಎಂಬುದಾಗಿ ಕೇಳ್ತಾನೆ. ಮಗ ಹೇಳ್ತಾನೆ, ಅಪ್ಪ ಇನ್ನು ಸ್ವಲ್ಪ ಹತ್ತಿರ ಬಾ ಅಂತ ಹೇಳಿದಾಗ, ನಿನ್ನ ಕಿವಿಯಲ್ಲಿ ನಾನು ಏನೋ ಹೇಳಬೇಕು. ಸೊ ಹಾಗೆ ತಂದೆ ಏನು ಮಾಡ್ತಾನೆ, ಮಗ ಏನೋ ಹೇಳ್ತಾನೆ ಎಂಬುದಾಗಿ ಮಗನ ಹತ್ತಿರ ಬಂದು ತನ್ನ ಕಿವಿಯನ್ನು ಮುಂದೆ ತರ್ತಾನೆ. ಹಾಗೆ ತಂದಾಗ ಆ ಮಗ ಏನು ಮಾಡ್ತಾನೆ, ಆತನ ಕಿವಿಯನ್ನು ಜೋರಾಗಿ ಕಚ್ಚಿಬಿಡ್ತಾನೆ. ಕಚ್ಚಿಬಿಟ್ಟಾಗ ಅವ್ನು ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಯ್ಯೋ ನನ್ನ ಕಿವಿ ನಾನು ಏನು ಮಾಡಲಿ ಎಂಬುದಾಗ ಅಳ್ತಾ ಇರ್ತಾನೆ. ಆವಾಗ ಪೊಲೀಸರು ಆ ವ್ಯಕ್ತಿಯನ್ನು ಕೇಳ್ತಾರೆ, ಯಾಕೆ ನೀನು ಆ ರೀತಿ ಮಾಡಿದೆ, ಯಾಕೆ ನಿಮ್ಮ ಅಪ್ಪ ಅವ್ರ ಕಿವಿ ಕಚ್ಚಿದೆ ಎಂಬುದಾಗಿ ಕೇಳಿದಾಗ ಹುಡುಗ ಹೇಳ್ತಾನೆ, ಸರ್ ನಾನು ಆ ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ವಸ್ತುವನ್ನು ಕದ್ದಿದ್ದೆ. ಆದರೆ ನಮ್ಮಪ್ಪ ಯಾವತ್ತೂ ನನ್ನ ಕಿವಿಯಲ್ಲಿ ಹಾಗೆ ಮಾಡಬಾರ್ದು, ಅದು ತಪ್ಪು, ಅದು ಪಾಪ ಎಂಬುದಾಗಿ ನನಗೆ ಹೇಳಿಕೊಟ್ಟಿಲ್ಲ. ಅವರ ನಿಮಿತ್ತವಾಗಿ ಇವತ್ತು ನಾನು ಈ ದೊಡ್ಡ ಕಳ್ಳನಾಗಿ ಮಾರ್ಪಟ್ಟಿದ್ದೇನೆ, ಈ ಸ್ಥಿತಿಯಲ್ಲಿ ನಾನಿದ್ದೇನೆ. ಸೊ ಕೆಲವರು ಅಗತ್ಯತೆಗಳನ್ನು ಪೂರೈಸುವಗೋಸ್ಕರ ಕಳ್ತನ ಮಾಡ್ತಾರೆ, ಕೆಲವರು ದುರಾಸೆಗೋಸ್ಕರ ಕಳ್ತನ ಮಾಡ್ತಾರೆ, ಕೆಲವರು ಸಂಪಾದನೆಗೋಸ್ಕರ ಮಾಡ್ತಾರೆ. ಹಾಗೆ ಕಳ್ಳತನದಲ್ಲಿ ವಿಭಿನ್ನವಾದಂತಹ ಕಳ್ಳತನಗಳನ್ನು ನಾವು ನೋಡ್ತೇವೆ. ವಿಶೇಷವಾಗಿ ಬ್ಯಾಂಗ್ಳೂರಿನಲ್ಲಿ ಕಳೆದ ವರ್ಷಗಳ ಹಿಂದೆ ಅಥವಾ ತಿಂಗಳುಗಳ ಹಿಂದೆ ನಮಗೆ ಗೊತ್ತಿದೆ, ಬೈಕಲ್ಲಿ ಸವಾರರು ಇಬ್ಬರು ಹೆಲ್ಮೆಟ್ ಹಾಕಿಕೊಂಡು ಎಷ್ಟೋ ವಯಸ್ಸಾದಂಥ ಸ್ತ್ರೀಯರನ್ನು ಗುರಿಯಿಟ್ಕೊಂಡು ಅಥವಾ ಯವನಸ್ಥ ಸ್ತ್ರೀಯರನ್ನು ಅಥವಾ ಯಾರೇ ಆಗಿರ್ಬೋದು, ಯಾರ ಮೇಲೆ ಒಡವೆ ಇರ್ತದೋ ಅಂಥವ್ರನ್ನ ಗುರಿಯಾಗಿಟ್ಟುಕೊಂಡು ಎಷ್ಟೋ ಸರಿ ಚೈನ್ಗಳನ್ನು ಕದ್ದಿರೋದನ್ನು ನೋಡ್ತೇವೆ. ಏನು ಗೊತ್ತಾ, ಅವರಿಗೆ ಬಡತನ ಅಂತಲ್ಲ, ಅದು ಅವರ ಸಂಪಾದನೆ, ದುರಾಸೆ ಎಂಬುದಾಗಿ ಆ ರೀತಿ ಮಾಡ್ತಾರೆ. ಇನ್ನು ಕೆಲವರು ಅದನ್ನು ಕೆಲಸವಾಗಿ ಮಾಡ್ಕೊಳ್ತಾರೆ, ಅದು ಅವರಿಗೆ ಕೆಲಸವಾಗಿ ಮಾರ್ಪಡ್ತದೆ. ಈಸಿಯಾಗಿ ಹಣನ ಸಂಪಾದನೆ ಮಾಡ್ಬೋದು, ಯಾವುದೇ ರೀತಿಯಲ್ಲಿ ಬೆವರು ಸುರಿಸುವಾಗಿಲ್ಲ, ಕಷ್ಟಪಡುವ ಹಾಗಿಲ್ಲ, ಸರಳವಾದಂಥ ದಾರಿ. ಆದರೆ ಇವೆಲ್ಲದಕ್ಕೂ ಮೂಲ ಕಾರಣ ಸೈತಾನ ಅಥವಾ ಕೆಟ್ಟ ಒಂದು ಶಕ್ತಿ ಅವರನ್ನು ಪ್ರೇರೇಪಿಸುವಂಥದ್ದಾಗಿದೆ. ಆದ್ದರಿಂದ ಇದಕ್ಕೆ ಸತ್ಯವೇದ ಹೇಳ್ತದೆ, ಕಳ್ಳತನ ಮಾಡಬಾರ್ದು, ಯಾಕಂದರೆ ಕದಿಯುವಂಥದ್ದು ಪಾಪ ಆಗಿದೆ. ಜ್ಞಾನೋಕ್ತಿಯಲ್ಲಿ ಒಂದು ಮಾತು ಹೀಗೆ ಇದೆ, ಕಳ್ಳತನ ಮಾಡುವಂಥ ವ್ಯಕ್ತಿ ತನ್ನ ಸ್ವಂತ ಮನೆಯನ್ನೇ ಕದಿಯೋನಾಗಿದ್ದಾನೆ, ಅಪ್ಪ ಅಮ್ಮ ಹಣನೇ ಕದಿಯುವಂತನಾಗಿರ್ತಾನೆ. ಅಂಥ ವ್ಯಕ್ತಿ ಹೊರಗಡೆ ಹೋಗಿ ನಿಧಾನವಾಗಿ ಬೇರೆಯವರ ವಸ್ತುವನ್ನು ಕದಿಯುವಂಥ ವ್ಯಕ್ತಿಯಾಗಿ ಮಾರ್ಪಡ್ತಾನೆ. ಸತ್ಯವೇದ ಅದಕ್ಕೆ ತುಂಬ ಕಟ್ಟುನಿಟ್ಟಾಗಿ ಹೇಳ್ತದೆ, ಇದು ತಪ್ಪು, ಇದು ಪಾಪ, ಹೀಗೆ ಮಾಡೋದಾದರೆ ದೇವರ ಶಾಪ ನಮ್ಮ ಮೇಲೆ ಬರುತ್ತದೆ ಎಂಬುದಾಗಿ ಸತ್ಯವೇದ ನಮಗೆ ಕಲಿಸ್ತದೆ. ಸಾಮಾಜಿಕವಾಗಿ ಅವರ ಸವಾಸ ದೋಷದಿಂದ ಕದೀತಾ ಇರ್ತಾರೆ, ಮತ್ತು ಅವರು ಒಂದು ಹಾಬಿಯಿಂದ ಕದೀತಾ ಇರ್ತಾರೆ. ಇನ್ನು ಕೆಲವರು ದುರಾಶೆಗೋಸ್ಕರ ಕದೀತಾ ಇರ್ತಾರೆ. ಇದನ್ನು ನಾವು ಯಾವ ರೀತಿ ಪರಿವರ್ತನೆ ಮಾಡ್ಬೋದು ಅಂತದ್ದು, ಇದು ಒಂದು ಸಾಮಾಜಿಕ ಪಿಡುಗ ಆಗಿದೆ. ಸೊ ಇದನ್ನು ನೀವು ಯಾವ ರೀತಿ ಪರಿವರ್ತನೆ ಮಾಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಸಹೋದರಿ, ನೀವು ಕೇಳಿರುವಂಥದ್ದು ಖಂಡಿತವಾಗ್ಲೂ ನಮ್ಮ ಸಮಾಜದಲ್ಲಿ ಇಂಥ ಒಂದು ಕಾರ್ಯಗಳಿಗೆ ನಾವು ಪರಿವರ್ತನೆಯನ್ನು ಖಂಡಿತವಾಗ್ಲೂ ಮಾಡ್ಬೋದು. ಇಂಥ ಕಾರ್ಯವನ್ನು ಮಾಡುವಂಥ ವ್ಯಕ್ತಿಗಳಿಗೂ ಸಹ ನಾವು ಪರಿವರ್ತನೆಯನ್ನು ಮಾಡಬಹುದು. ಹೇಗೆ ಅಂತ ಹೇಳೋದು ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ರಷ್ಯಾ ದೇಶದಲ್ಲಿ ನಡೆದಂಥ ಒಂದು ಘಟನೆ, ಜೀನ್ ಎಂಬುದಾಗಿ. ಸ್ವಲ್ಪ ದಿನಗಳ ಕಾಲ ಅಲ್ಲಿ ದೊಡ್ಡ ಬರಗಾಲ ಸಂಭವಿಸುವಾಗ ಒಂದಾನೊಂದು ಊರಿನಲ್ಲಿ ಒಬ್ಬ ಹುಡುಗ ಅಂಥ ಬರಗಾಲದ ಸಮಯದಲ್ಲಿ ಏನೋ ತಪ್ಪು ಮಾಡಿ ಜೈಲಿಗೆ ಹೋಗಿ ಆವತ್ತೇ ಆತನು ಬಿಡುಗಡೆಯಾಗಿ ತಿರುಗಿ ಆ ಜೈಲಿನಿಂದ ಹೊರಗಡೆ ಬರ್ತಾನೆ. ಜೈಲಿನಿಂದ ಹೊರಗಡೆ ಬಂದ ಮೇಲೆ ಆತನ ನೆರೆಯವರಾಗಲಿ ಸ್ನೇಹಿತರಾಗಲಿ ಯಾರು ಆತನನ್ನು ಸೇರಿಸ್ಕೊಳ್ಳೋದಿಲ್ಲ. ಸೊ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆತನು ಉಪವಾಸವಾಗಿರ್ತಾನೆ. ಅಂಥ ಸಮಯದಲ್ಲಿ ಒಂದು ರಾತ್ರಿ ವೇಳೆಯಲ್ಲಿ ಒಂದು ಕಡೆಗೆ ಹೋಗ್ತಾನೆ, ಒಂದು ಬೇಕರಿಯನ್ನು ನೋಡ್ತಾನೆ. ಅಲ್ಲಿ ಒಂದು ಚಿಕ್ಕ ಒಂದು ಬ್ರೆಡ್ ತುಂಡವನ್ನು ಆತನು ನೋಡ್ತಾನೆ. ಆತನು ನಿಧಾನ ಹೋಗಿ ಕೆಳಗಡೆ ಬಗ್ಗಿಕೊಂಡು ಅದನ್ನು ತೆಗೆದುಕೊಳ್ಳಬೇಕೆಂದು ಕೈ ಹಾಕುವಾಗ ಆ ಬೇಕರಿ ಮಾಲೀಕ ಆತನ ಕೈಯನ್ನು ಹಿಡ್ಕೊಂಡು ಪೊಲೀಸ್ ಎಂಬುದಾಗಿ ಕಿರಿಸ್ತಾನೆ. ತಕ್ಷಣವೇ ಪೊಲೀಸರು ಆ ಕಡೆಯಿಂದ ಧಾವಿಸಿ ಓಡಿ ಬರ್ತಾ ಇರ್ತಾರೆ. ಬಂದು ಆತನ ಹಿಡ್ಕೊಂಡು ಸರಿಯಾಗಿ ಹೊಡೆದು ಗಾಯಗಳನ್ನು ಮಾಡಿಕೊಂಡು ಜೈಲಿಗೆ ತೆಗೆದುಕೊಂಡು ಹೋಗುವಂಥ ಸಮಯದಲ್ಲಿ ಅದೇ ದಾರಿಯಲ್ಲಿ ಚರ್ಚ್ ಫಾದರ್ ಎದುರುಗಡೆಯಿಂದ ಬರ್ತಾ ಇರ್ತಾರೆ. ಆ ಫಾದರ್ ಅವರು ಆ ಕಡೆಯಿಂದ ಬಂದು ಆ ಮಗನನ್ನು ಹೊಡೆಯೋದನ್ನು ನೋಡಿ ಆ ಮಗನು ಕಿರ್ಚಾಡೋದನ್ನು ಕನಿಕರ ಪಟ್ಟು ಆ ಪೊಲೀಸರಿಗೆ ಹೇಳ್ತಾರೆ, ಸರ್, ಈ ಮಗನಿಗೋಸ್ಕರ ನಾನು ಜಾಮೀನು ಹಾಕ್ತೇನೆ ಅಥವಾ ಜಾಮೀನು ಕೊಡ್ತೇನೆ, ಅದಕ್ಕೇನು ದಂಡ ಕಟ್ಟಬೇಕೋ ನಾನು ದಂಡ ಕಟ್ತೇನೆ, ದಯಮಾಡಿ ಆತನನ್ನು ಹೊಡಿಬೇಡಿ, ಬಿಟ್ಬಿಡಿ ಎಂಬುದಾಗಿ ಹೇಳ್ತಾರೆ. ಅಂತಹ ಸಮಯದಲ್ಲಿ ಆ ವ್ಯಕ್ತಿನ ತೆಗೆದು ಆ ಫಾದರ್ ಅವರು ಕರ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿಸಿ
ಹೊಟ್ಟೆ ತುಂಬ ಊಟ ಕೊಟ್ಟು, ಅದು ಮಾತ್ರವಲ್ಲ ಚೆನ್ನಾಗಿ ನಿದ್ದೆ ಮಾಡಿ ನೈಟಲ್ಲೇ ಮಲ್ಕೊಳ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಆ ಹುಡುಗ ಅವರ ಒಂದು ಚರ್ಚ್ನಲ್ಲಿ 2 ದೀಪ ಇಡುವಂಥ ಬೆಳ್ಳಿಯ ಸ್ತಂಭಗಳಿರ್ತದೆ, ಅವೆರಡನ್ನು ತೆಗೆದುಕೊಂಡು ಆತನು ಓಡಿ ಹೋಗ್ತಾನೆ. ಹೋಗುವಂಥ ಸಮಯದಲ್ಲಿ ತಿರುಗಿ ಪೊಲೀಸರು ಆತನ ಹಿಡ್ಕೊಂಡು ಹೊಡಿತಾ ಇರ್ತಾರೆ. ಆವಾಗ ಜನಕ್ಕೆ ಗೊತ್ತಾಗ್ತದೆ, ಓ ಈ 2 ದೀಪಸ್ತಂಭಗಳು ಚರ್ಚ್ನದು ಎಂಬುದಾಗಿ. ಆವಾಗ ಪೊಲೀಸರು ಆತನ ಕರ್ಕೊಂಡು ಚರ್ಚ್ ಕಡೆಗೆ ಬಂದು ಫಾದರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಫಾದರ್ ಹೇಳ್ತಾರೆ, ಯಾಕೆ ಆತನನ್ನು ಹೊಡಿತಾ ಇದ್ದೀರಾ, ಆತನನ್ನು ಹೊಡಿಬಿಡಿ, ಬಿಟ್ಬಿಡಿ, ನಾನೇ ಅದನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಫಾದರ್ ಅವ್ರನ್ನ ಹೇಳ್ತಾರೆ. ಹೇಳಿ ಆ ಕೇಸೆಲ್ಲ ಮುಗಿದ ಮೇಲೆ ಪೊಲೀಸರು ತಿರುಗಿ ತಮ್ಮ ಕೆಲಸಗಳಿಗೆ ಹೋಗ್ತಾರೆ. ಆದರೆ ಈ ಹುಡುಗ ಒಂದು ಕಡೆಗೆ ಕೂತಿಕೊಂಡು ತಾನು ಮಾಡಿದ ತಪ್ಪನ್ನು ಅರ್ಥಕೊಂಡು ತುಂಬ ಕಣ್ಣೀರು ಹಾಕಿ ಗೋಳಾಡಿ ಆ ಫಾದರ್ ಹತ್ರ ಬಂದು, ಫಾದರ್ ದಯಮಾಡಿ ನನಗೆ ಕ್ಷಮಿಸಿ, ನೀವು ನನಗೆ ಊಟ ಕೊಟ್ಟಿದ್ರಿ, ಉಳ್ಕೊಳ್ಳಿಕ್ಕೆ ಮನೆ ಕೊಟ್ಟಿದ್ರಿ, ಆದರೂ ಸಹ ನಾನು ನಿಮಗೆ ದ್ರೋಹ ಮಾಡಿದೆ, ಮಾಡಬಾರ್ದಾಗಿತ್ತು, ಅದು ತಪ್ಪು ಎಂಬುದಾಗಿ ಅದನ್ನು ಮನವರಿಕೆ ಮಾಡಿಕೊಂಡು ಆ ಫಾದರ್ ಹತ್ರ ಕ್ಷಮಾಪಣೆ ಕೇಳಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಮಾರ್ಪಡ್ತಾನೆ. ಸೊ ಇದರಿಂದ ನಾನು ನಿಮ್ಗೆ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಖಂಡಿತವಾಗ್ಲೂ ಅಂಥ ಕಳ್ಳತನ ಮಾಡುವಂಥ ವ್ಯಕ್ತಿಗಳನ್ನು ನಾವು ಪರಿವರ್ತನೆ ಮಾಡಬಹುದು. ಆದರೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಖಂಡಿತವಾಗ್ಲೂ ಅಂಥವ್ರನ್ನ ನಾವು ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಹಕಾರ ಆಗ್ತದೆ. ಈ ಕಥೆಯನ್ನು ಹೇಳೋದ್ರ ಮೂಲಕವಾಗಿ ನಾನು ಅದನ್ನು ಮುಕ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಅಂತಂದರೆ, ಕದಿಯುವಂಥದ್ದು ಪಾಪ, ಅದರ ನಿಮಿತ್ತವಾಗಿ ದೇವರ ಶಾಪ ನಮ್ಮ ಜೀವಿತಗಳಲ್ಲಿ ಬರುವಂಥದ್ದಾಗಿದೆ. ಅದಕ್ಕೆ ದೇವರು ಮೋಶೆಗೆ ದಶಾಜ್ಞೆ ಕೊಡ್ತಾನೆ. ಅದನ್ನು ತೆಗೆದುಕೊಂಡು ಮೋಶೆ ತೆಗೆದುಕೊಂಡು ಹೋಗಿ ಇಸ್ರಾಯೇಲರಿಗೆ ಹೇಳ್ತಾನೆ, ಕದಿಯಬಾರ್ದು, ನೆರೆಯವನ ಆಸ್ತಿಯನ್ನಾಗಲಿ ಅಥವಾ ಅಂತಸ್ತನ್ನಾಗಲಿ, ಬಂಗಾರ ಆಗಲಿ, ಹಣ ಆಗಲಿ, ಯಾವುದನ್ನು ನಾವು ಕದಿಯಬಾರ್ದು. ಅದು ನಮ್ಮ ಜೀವಿತದಲ್ಲೂ ಸಹ ಅನ್ವಯವಾಗ್ತದೆ. ನಾವು ಸಹ ಸಮಾಜದಲ್ಲಿ ಜೀವಿಸ್ತಾ ಇದ್ದೀವಿ, ಕೊರತೆಗಳು ನಮಗೂ ಇದೆ, ಆಸೆ ನಮಗೂ ಇದೆ. ಆದ್ದರಿಂದ ನಾವು ಜಾಗರೂಕರಾಗಿ ನಮ್ಮ ಸಮಾಜದಲ್ಲಿ ನಾವು ಜೀವನ ಮಾಡುವಂಥರಾಗಿರ್ಬೋದು. ಈ ಒಂದು ವಿಷಯದಿಂದ, ಈ ಒಂದು ವಾಕ್ಯ ಭಾಗದಿಂದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಕಳ್ಳತನವನ್ನು ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕಳ್ಳತನ ಮಾಡುವಂಥ ವ್ಯಕ್ತಿಗಳನ್ನು ನಾವು ಸಮಾಜದಲ್ಲಿ ಪರಿವರ್ತನೆ ಖಂಡಿತವಾಗ್ಲೂ ಮಾಡ್ಬೋದು. ಒಂದು ಹಳ್ಳಿ ಗ್ರಾಮದಲ್ಲಿ 10 ದಿವಸಕ್ಕೋಸ್ಕರ ಮಕ್ಕಳಿಗಾಗಿ ಒಂದು ಸಣ್ಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು. ಅದನ್ನು VBS ಎಂಬುದಾಗಿ ಕರೀತಾರೆ. ಅದು ಮಾತ್ರವಲ್ಲ, ಅಲ್ಲಿ ಮಕ್ಕಳುಗಳಿಗೆ ಹಾಡುಗಳನ್ನು, ನಾಟಕಗಳನ್ನು ಅಥವಾ ನೀತಿ ಕಥೆಗಳನ್ನು ಮಕ್ಕಳು ಯಾವ ರೀತಿ ನಡ್ಕೊಳ್ಬೇಕೆಂಬುದಾಗಿ ಕಲಿಸುವಂಥ ಒಂದು ಕಾರ್ಯಕ್ರಮ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಹುಡುಗಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿತ್ತು. ಆ ಹುಡುಗಿ ತುಂಬ ಚೂಟಿಯಾಗಿದ್ದರು. ಹಾಡ ಕಲಿಯೋದ್ರಲ್ಲಾಗಲಿ, ಡ್ಯಾನ್ಸ್ ಮಾಡೋದ್ರಲ್ಲಾಗಲಿ, ಮಾಡುವಂಥ ಯಾವುದೇ ಚಟುವಟಿಕೆಯಲ್ಲಾಗಲಿ ತುಂಬ ಕಾರ್ಯಗತವಾದಂತಹ ಸಹೋದರಿಯಾಗಿತ್ತು. ಹಾಗೆ ಫಸ್ಟ್ ದಿವಸ ಬಂದಾಗ ನೋಡ್ದೋ, ಆ ಹುಡುಗಿಗೆ ದೊಡ್ಡ ಗಾಯವಾಗಿತ್ತು, ಪಟ್ಟಿ ಕಟ್ಟಿರೋದನ್ನು ನೋಡ್ದು. ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಆ ಹುಡುಗಿಯನ್ನು ವೈಯಕ್ತಿಕವಾಗಿ ಸಂಪರ್ಕಿಸಿ ಆ ಹುಡುಗಿ ಹತ್ರ ಹೋಗಿ ಕೇಳ್ದೋ, ಏನು ಪುಟ್ಟ ಇದು ಹೇಗಾಯಿತು ಎಂಬುದಾಗಿ ಕೇಳ್ದು. ಎಲ್ಲಾದರೂ ಹೋಗಾಗ ಬಿದ್ದ ಅಥವಾ ಏನಾದರೂ ಏಟಾಯ್ತಾ ಎಂಬುದಾಗಿ ಕೇಳುವಾಗ ಅದೇ ಸಮಯದಲ್ಲಿ ಅವರ ತಾಯಿ ಬಂದು ಆ ಮಗಳ ಬಗ್ಗೆ ಕ್ಲಿಪ್ತವಾದ ಒಂದು ಚರಿತ್ರೆಯನ್ನು ಹೇಳಿದ್ರು. ಏನಂದರೆ, ಆ ಹುಡುಗಿ ತುಂಬ ಕಳ್ಳತನ ಮಾಡ್ತಾಯಿದ್ರು ಎಂಬುದಾಗಿ. ತಾಯಿ ಬಡವರಾದ್ದರಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿ ತಂದು ಎಲ್ಲೇ ಬಚ್ಚಿಟ್ರು ಆ ಹುಡುಗಿ ಹಣ ತೆಗೆದುಕೊಂಡು ಹೀಗೆ ಹೋಗ್ತಾ ಇತ್ತು. ಅಂಗಡಿಗೆ ಹೋಗಿ ತಿಂಡಿಗಳನ್ನು ತಿಂದು ಹಣವನ್ನು ಹೀಗೆ ಹಾಳು ಮಾಡ್ತಾಯಿತ್ತು. ಅಂತಹ ಸಮಯದಲ್ಲಿ ತಾಯಿ ಮಗಳಿಗೆ ಎಷ್ಟೇ ಬುದ್ಧಿ ಹೇಳಿದ್ರು, ಎಷ್ಟೇ ಬದಲಾವಣೆ ಮಾಡಬೇಕೆಂಬುದಾಗಿ ಏನೆಲ್ಲ ಹೇಳಿದ್ರು, ಪ್ರೀತಿಯಿಂದ ಹೇಳಿದ್ರು, ಕೇಳಿಲ್ಲ. ಒಂದು ಸಾರಿ ತಾಯಿ ಕಷ್ಟಪಟ್ಟು ಏನೋ ಒಂದು ಉದ್ದೇಶಕ್ಕೋಸ್ಕರ ಸ್ವಲ್ಪ ದೊಡ್ಡ ಅಮೌಂಟನ್ನು ಅಥವಾ ಹಣವನ್ನು ಒಂದು ಕಡೆಗೆ ಬಚ್ಚಿಡ್ತಾರೆ, ಏನೋ ಕೆಲಸಕ್ಕೋಸ್ಕರ. ಆ ಹಣವನ್ನು ಸಹ ಆ ಸಹೋದರಿ ಕದ್ದುಕೊಂಡು ಹೋಗಿ ತಿಂಡಿ ತಿನಿಸುಗಳನ್ನು ತಿಂದು ಬಿಡ್ತಾರೆ. ಅಂಥ ಸಮಯದಲ್ಲಿ ತಾಯಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಒಂದು ಕೋಲನ್ನು ತೆಗೆದುಕೊಂಡು ಮಗಳ ತಲೆಗೆ ಹೊಡೆದಿದ್ದರಿಂದ ಆ ಮಗುವಿಗೆ ದೊಡ್ಡ ಗಾಯವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಅದಾದಮೇಲೆ ಅವ್ರ ತಾಯಿ ನಮಗೆ ಹೇಳಿದ್ರು ಏನಂತಂದರೆ, ಈ ರೀತಿಯಾದ ಕಳ್ಳತನಗಳನ್ನು ಯಾವಾಗಲೂ ಮಾಡ್ತಾ ಇರ್ತಾಳೆ ಎಂಬುದು ಹೇಳುವಾಗ ನಾವು ಅವರಿಗೆ ಸಲಹೆ ಮಾಡಿ ಹೇಳಿ ಕಳಿಸಿದ್ದೋ, ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮಗಳು ಒಳ್ಳೆಯವರಾಗ್ತಾರೆ, ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ದೇವರ ಮಾತುಗಳನ್ನು ಹೇಳ್ತೀವಿ ಎಂಬುದಾಗಿ ಹೇಳಿ ಕಳಿಸಿದಾಗ ಕೊನೆಯದಾಗಿ 10 ದಿವಸ ಮುಗಿದ ಮೇಲೆ
ಅವರ ತಾಯಿ ಬಂದು ಮುಂದೆ ನಿಂತು ಹೇಳಿದ್ರು, ನಾನು ಒಂದು ಸಾಕ್ಷಿ ಹೇಳ್ತೀನಿ ಎಂಬುದಾಗಿ ಅವ್ರ ಮುಂದೆ ಬಂದರು. ಸಾಕ್ಷಿ ಹೇಳುವಾಗ ಅವ್ರು ಏನು ಹೇಳಿದ್ರು ಅಂದರೆ, ಅನೇಕ ವರ್ಷಗಳಿಂದ ಇದ್ದಂಥ ಈ ಕೆಟ್ಟ ಚಟ, ಈ ಕಳ್ತನ ಮಾಡುವಂಥದ್ದು, ಮನೆಯಲ್ಲಿ ಕಳ್ತನ ಮಾಡುವಂಥದ್ದು ಮಗಳು ನಿಲ್ಲಿಸಿದಾಳೆ ಎಂಬುದಾಗಿ ಹೇಳಿದರು. ಯಾಕಂದರೆ ಆ ಮಗಳು ಆ ತರಬೇತಿಯಲ್ಲಿರುವಾಗ ದೇವ ಸೇವಕರಾದ ನಾವೆಲ್ಲರುಗಳು ಅವರಿಗೆ ಬುದ್ಧಿ ಹೇಳಿದ್ದು. ನೋಡಮ್ಮ, ಯಾವಾಗ ನೀನು ಕಳ್ತನ ಮಾಡ್ತೀನಿ ಅಂತ ಕೇಳುವಾಗ ಅವ್ರಿಗೆ ಹೇಳ್ತು, ಮನೇಲಿ ಯಾರೂ ಇಲ್ಲದೆ ಇರುವಾಗ ನಾನು ಕಳ್ತನ ಮಾಡ್ತೀನಿ ಎಂಬುದಾಗಿ. ಆವಾಗ ನಾವು ವೈಯಕ್ತಿಕವಾಗಿ ಹುಡುಗಿಯನ್ನು ಸಂಪರ್ಕಿಸಿ ಪ್ರಾರ್ಥನೆ ಮಾಡಿ ಅವರಿಗೆ ಬುದ್ಧಿವಾದಗಳನ್ನು ಹೇಳಿ, ಯಾರು ನೋಡಿದ್ರು ಸರಿ ನೋಡದೇ ಇದ್ರು ಸರಿ, ಹಾಗೆ ನೀನು ಕಳ್ತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಏಸಪ್ಪ ನೋಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಇಷ್ಟು ದಿವಸಗಳ ಕಾಲ ನೀನು ಏಸಪ್ಪನ ಬಗ್ಗೆ ಕಲ್ತಿದೀಯ. ಏಸಪ್ಪ ನೋಡೋದು ಮಾತ್ರವಲ್ಲ, ಕಳ್ತನ ಮಾಡೋರಿಗೆ ಏನು ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ ಎಂಬುದಾಗಿ ಅವರಿಗೆ ಬೋಧನೆ ಮಾಡಿದ್ದು. ಆ ಬೋಧನೆ ಕೇಳಿದಾದ ನಂತರ, ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿದಾದ ನಂತರ ಆ ಒಂದು ಹುಡುಗಿಯಲ್ಲಿ ಬದಲಾವಣೆ ಕಂಡು ಬಂತು. ಅದನ್ನೇ ಸಾಕ್ಷಿ ತಾಯಿಯವರ ಮುಂದೆ ಬಂದು ಎಲ್ಲ ಜನರಿಗೆ ಹೇಳಿದ್ದನ್ನು ನಾವು ಕಾಣ್ತೀವಿ. ಇದು ಕತೆ ಅಲ್ಲ, ನಡೆದಂಥ ಘಟನೆಯಾಗಿದೆ. ಆದ್ದರಿಂದ ನಾನು ಆವಾಗಲೇ ಹೇಳಿದ ಹಾಗೆ ಕಳ್ತನವನ್ನು ನಮ್ಮಿಂದ ತಡೆಯಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕಳ್ತನ ಮಾಡೋರನ್ನ ನಾವು ಪರಿವರ್ತನೆ ಸಮಾಜದಲ್ಲಿ ಖಂಡಿತವಾಗ್ಲೂ ನಾವು ಮಾಡಬಹುದು. ಅದರಿಂದ ಈ ಒಂದು ಬೋಧನೆಯಿಂದ ದೇವರು ನಮ್ಮೆಲ್ಲರ ಜೀವಿತವನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಹಾರೈಸ್ತಾ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ದಿನಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ, ನಿನ್ನ ಸ್ತುತಿಸ್ತೇವೆ ಸ್ವಾಮಿ. ನಿನ್ನ ವೇದ ಹೇಳೋ ಪ್ರಕಾರ ಈ ದಿನವು ನಿನ್ನಿಂದ ನೇಮಕವಾದದ್ದು. ಅದು ಮಾತ್ರವಲ್ಲ, ಈ ದಿನದಲ್ಲಿ ಜೀವಿಸುವುದು ಅದು ನಿನ್ನ ಕೃಪೆಯಾಗಿದೆ ಎಂಬುದಾಗಿ ನಿನ್ನ ವೇದ ಹೇಳ್ತದೆ. ಇಲ್ಲಿ ತನಕ ನಾವು ಕೇಳಿರುವಂತಹ ನಿನ್ನ ಸತ್ಯವಚನಗಳನ್ನು ಕೇಳೋದು ಮಾತ್ರವಲ್ಲ, ನಮ್ಮ ಪ್ರಾಯೋಗಿಕ ಜೀವಿತದಲ್ಲಿ ಅದನ್ನು ತರುವ ಹಾಗೆ ನಿನ್ನ ಕೃಪೆ, ನಿನ್ನ ಒಂದು ಆಶೀರ್ವಾದವನ್ನು ನಮಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ಈ ಸಮಾಜದಲ್ಲಿ ನಡೆಯುವಂತಹ ಈ ಕಳ್ಳತನವನ್ನು, ಈ ಬೇಡವಾದ ಕಾರ್ಯವನ್ನು ನಿನ್ನಿಂದ ಮಾತ್ರ ತಡಿಲಿಕ್ಕೆ ಸಾಧ್ಯ ಸ್ವಾಮಿ. ಕರ್ತನೇ, ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ನೀನು ಆಶೀರ್ವಾದ ಮಾಡು. ಇಂಥ ಕಳ್ಳತನ ಮಾಡುವಂಥ ವ್ಯಕ್ತಿಗಳನ್ನು ಮುಟ್ಟು ಅವರ ಸಂಗಡ ಮಾತನಾಡು, ಅವ್ರನ್ನ ಸಂಧಿಸು ಕರ್ತನೆ. ಅವರ ಜೀವಿತಗಳನ್ನು ಬದಲಾವಣೆಯಾಗಿ ಮಾಡು. ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಲಿಕ್ಕಾಗುವಂತೆ ನಿನ್ನ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇಲ್ಲಿ ಸೇರಿದಂಥ ಎಲ್ಲ ಮಕ್ಕಳನ್ನು, ಪ್ರಿಯ ವೀಕ್ಷಕರನ್ನು ಎಲ್ಲರನ್ನ ಹೆಸರಾಗಿ ನೀನು ಆಶೀರ್ವಾದ ಮಾಡು ಎಂಬುದಾಗಿ ಹೇಳುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ದೇವರು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ಈ ಧಾರಾವಾಹಿಯನ್ನು ನೋಡುತ್ತಿರುವ ನಿಮಗೆ ಹಲವು ಪ್ರಶ್ನೆಗಳು ಉದ್ಭವಿಸಬಹುದು. ನಿಮ್ಮಲ್ಲಿ ಆಧ್ಯಾತ್ಮಿಕ ಸಮಸ್ಯೆಗಳಿದ್ದಲ್ಲಿ, ಸಂದೇಹಗಳಿಗೆ ಸಮಾಲೋಚನೆಗಳು ಬೇಕಿದ್ದಲ್ಲಿ ಅಥವಾ ನಿಮ್ಮಲ್ಲಿ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ ಮೈತ್ರಿ ಕ್ರಿಯೇಷನ್ಸ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046.